ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಶಾಸಕ ಆನಂದ್ ಸಿಂಗ್ ಮೇಲಿನ ಹಲ್ಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಕೆಪಿಸಿಸಿಯಿಂದಲೂ ಕೂಡ ವಿಶೇಷ ತನಿಖೆಯ ಕಣ್ಣೊರೆಸುವ ತಂತ್ರ ನಡೀತಾ ಇದೆಯಾ? ಯಾಕಂದ್ರೆ ಹಲ್ಲೆ ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ಸಮಿತಿ ರಚನೆ ಏನೋ ಆಯ್ತು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ವಿಶೇಷ ತನಿಖಾ ಸಮಿತಿ ರಚನೆ ಆಯ್ತು. ಆದ್ರೆ ಆನಂದ್ ಸಿಂಗ್ರನ್ನೇ ಇನ್ನೂ ಕೂಡ ಕೆಪಿಸಿಸಿ ತನಿಖಾ ಸಮಿತಿ ಭೇಟಿಯಾಗಿಲ್ಲ. ಸಮಿತಿ ರಚನೆಯಾಗಿ 4 ದಿನಗಳಾದ್ರೂ ಕೂಡ ತನಿಖಾ ಸಮಿತಿಯವರು ಆನಂದ್ ಸಿಂಗ್ರನ್ನೇ ಭೇಟಿಯಾಗಿಲ್ಲ. ಹಾಗಾದ್ರೆ ಯಾವ ರೀತಿ ತನಿಖೆ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ ಪರಮೇಶ್ವರ್ ಅವರಾಗ್ಲಿ, ಕೆಜೆ ಜಾರ್ಜ್ ಅವರಾಗ್ಲಿ, ಕೃಷ್ಣ ಬೈರೇಗೌಡ ಆಗ್ಲಿ, ಸಮಿತಿಯಲ್ಲಿರುವಂತ ಯಾರೊಬ್ರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ. ನಿಜಕ್ಕೂ ಅವತ್ತು ಏನಾಯ್ತು ಅಂತ ತಿಳ್ಕೊಳ್ಳುವಂತ ಪ್ರಯತ್ನನೂ ಮಾಡಿಲ್ಲ. ನೇರವಾಗಿ ಆನಂದ್ ಸಿಂಗ್ರನ್ನ ಮಾತನಾಡಿಸುವಂತ ಪ್ರಯತ್ನ ಕೂಡ ಆಗಿಲ್ಲ. ಹಾಗಾದ್ರೆ ಯಾತಕ್ಕಾಗಿ ಈ ಸಮಿತಿ ರಚನೆ ಆಯ್ತು? ತನಿಖಾ ಸಮಿತಿ ರಚನೆ ಮಾಡ್ಬಿಡ್ತೀವಿ ಅಂತ ಅವತ್ತು ಹೇಳಿಕೆ ಕೊಟ್ಟರು. ತಕ್ಷಣವೇ ಒಂದು ಸಮಿತಿ ಕೂಡ ರಚನೆ ಆಯ್ತು. ನಿಜಕ್ಕೂ ಏನಾಯ್ತು ಅವತ್ತು ಅನ್ನೋದನ್ನ ನಾವು ತನಿಖೆ ನಡೆಸಿ ಕ್ರಮ ಕೈಗೊಳ್ತೀವಿ ಕಾಂಗ್ರೆಸ್ ನಾಯಕರು ಅಂತ ಹೇಳಿದ್ರು. ಆದರೆ ಯಾವುದು ಕೂಡ ಆಗಿಲ್ಲ. ಹಾಗಾದ್ರೆ ಆ ಸಮಿತಿ ರಚನೆ ಮಾಡಿದ್ದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಭಿಷೇಕ್, ತನಿಖಾ ಸಮಿತಿ ರಚನೆಯಾಗಿ 4 ದಿನ ಆಯ್ತು, ಇನ್ನೂ ಕೂಡ ಆನಂದ್ ಸಿಂಗ್ರನ್ನೇ ಮಾತನಾಡಿಸಿಲ್ಲ ಅಂದ್ರೆ ಆ ಸಮಿತಿ ಹಾಗಾದ್ರೆ ರಚನೆ ಆಗಿದ್ ಯಾಕೆ? ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಖಂಡಿತ ಕಂಪ್ಲಿ ಗಣೇಶ್ ಅವರನ್ನ ಅಮಾನತುಗೊಳಿಸಿದೆ ಅನ್ನೋದು ಬಿಟ್ರೆ ಆ ಸಮಿತಿ ಯಾವುದೇ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ಮೊದಲದ ಒಂದು 2 ದಿನಗಳ ಹಿಂದೆ ಅಷ್ಟೇ, 2 ದಿನಗಳಲ್ಲಿ ಅವರಿಗೆ ಮಾತನಾಡೋಕ್ಕೂ ಆಗೋದಿಲ್ಲ, ಮತ್ತೆ ಎದೆನೋವು ಇರೋ ಕಾರಣದಿಂದಾಗಿ ಸಾಕಷ್ಟು ಒಂದು ಕಷ್ಟವಾಗ್ತಾ ಇತ್ತು. ಆದರೆ ಈಗಿನ ಸಂದರ್ಭದಲ್ಲಿ ಅವರು ಮಾತನಾಡುವಂತಹ ಸ್ಥಿತಿಯಲ್ಲಿದ್ದಾರೆ. ಸ್ವಲ್ಪ ಮಟ್ಟಿಗೆ ರಿಯಾಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಕಳೆದ 4 ದಿನಗಳಿಂದಲೂ ಕೂಡ ಅಟ್ಲೀಸ್ಟ್ ಆ ಸಮಿತಿಯಲ್ಲಿದ್ದಂತಹ ಏನಿದ್ದಾರೆ ವ್ಯಕ್ತಿಗಳೇನಿದ್ದಾರೆ, ಮುಖಂಡರೇನಿದ್ದಾರೆ, ಅವರು ಯಾರು ಕೂಡ ಇಲ್ಲಿಗೆ ಬಂದಿಲ್ಲ. ಅವರ ಹೇಳಿಕೆಯನ್ನು ಪಡ್ಕೊಂಡಿಲ್ಲ. ಎಕ್ಸಾಕ್ಟ್ ಆಗಿ ಆ ದಿನದಲ್ಲಿ ನಡೆದಂತಹ ಏನು ನಡೆದಿತ್ತು, ಯಾರು ಮೊದಲಿಗೆ ಹಲ್ಲೆಯನ್ನು ನಡೆಸಿದ್ರು, ಮತ್ತೆ ಯಾರು ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ರು, ಕಿರಿಕ್ ಯಾವ ಕಾರಣಕ್ಕೆ ಆಯಿತು ಅನ್ನುವಂತಹ ಒಂದು ವಿಷಯವನ್ನು ಕೂಡ ಅವರು ತೆಗೆದುಕೊಳ್ಳದೇ ಇರುವಂಥದ್ದು. ಹೀಗಾಗಿ ಸಮಿತಿ ಇಲ್ಲಿಯವರೆಗೂ ಕೂಡ ಏನು ಮಾಡ್ತಾ ಇದೆ ಅನ್ನುವಂಥದ್ದು ಇವಾಗ ಯಕ್ಷ ಪ್ರಶ್ನೆ ಆಗಿದೆ. ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ತೆಗೆದುಕೊಳ್ಳಕೊಂಡಿಲ್ಲ. ತನ್ವೀರ್ ಸೇಠ್ ಅವರಿಂದ ಇರಬಹುದು, ಮತ್ತೆ ತುಕಾರಾಮ್ ಇರಬಹುದು, ಯಾರಿಂದಲೂ ಕೂಡ ಅವರನ್ನು ಶಾಸ್ತ್ರಕ್ಕೂ ಕೂಡ ಅವನನ್ನು ಕರೆಸಿ ಒಂದು ಹೇಳಿಕೆಯನ್ನು ಪಡೆದುಕೊಂಡಿರಲಿಲ್ಲ. ಆದರೆ ಮೊದಲನೇದಾಗಿ ಹಲ್ಲೆ ನಡೆಸಿದ ಬಳಿಕ ಮಾಧ್ಯಮಗಳಿಗೆ ಒರೆಸೋಕ್ಕೋಸ್ಕರ ಮತ್ತು ಸಾರ್ವಜನಿಕರಿಗೋಸ್ಕರ ಸಾಕಷ್ಟು ಒಂದು ಸಮಿತಿಯನ್ನು ರಚನೆ ಮಾಡ್ತೀವಿ, ಸಮಿತಿ ರಚನೆ ಮಾಡಿ ಒಂದು ಆನಂದ್ ಸಿಂಗ್ ಅವರಿಗೆ ಸೂಕ್ತವಾದಂತಹ ಒಂದು ನ್ಯಾಯವನ್ನು ಒದಗಿಸ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಒಂದು ಕೆಲಸ ಆಗದೇ ಇರುವಂಥದ್ದು ದುರಂತ ಅಂತ ಹೇಳ್ಬೋದು. ಸದ್ಯದ ಮಟ್ಟಿಗೆ ಆ ಸಮಿತಿ ಏನು ಮಾಡ್ತಾ ಇದೆ, ಅಥವಾ ಶಾಸ್ತ್ರಕ್ಕೋಸ್ಕರ ಒಂದು ಸಮಿತಿ ಅಂತ ಮಾಡಿದ್ದಾರೆ, ಮತ್ತು ಕಂಪ್ಲಿ ಗಣೇಶ್ ಅವರನ್ನು ಅಮಾನತುಗೊಳಿಸೋದಕ್ಕೆ ಮಾತ್ರ ಈ ಒಂದು ಸಮಿತಿ ರಚನೆ ಆಯ್ತಾ ಅನ್ನುವಂತಹದ್ದು ಕೂಡ ಇವಾಗ ಯಕ್ಷ ಪ್ರಶ್ನೆ ಆಗಿದೆ. ಅಂಕಿತಾ, ಓಕೆ, ಧನ್ಯವಾದ.